ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿ ಮಿಸಸ್ ಕುಂದರ್ ದೂರ ಅಂತೇಳಿ ಕೇಳ್ತೀರಾ? ಇವತ್ತು ನನ್ನ ಕಸಿನ್ ಮನೆಯಲ್ಲಿರುವ ಹಕ್ಕಿಗಳನ್ನು ಸೇಲ್ ಮಾಡಿ ಇನ್ನೊಂದು ಹಕ್ಕಿಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಎಂತ ಮಾರೆ, ನೀವು ಯಾಕೆ ಹಕ್ಕಿಗಳನ್ನು ಸೇಲ್ ಮಾಡುದು? ನಿಮಗೆ ಮನುಷ್ಯತ್ವ ಇಲ್ಲ ಅಂತ ಕೇಳ್ತೀರಾ? ಮನುಷ್ಯತ್ವ ಉಂಟು, ಅವರದ್ದು ಅದೇ ಬಿಸ್ನೆಸ್ ಆಯ್ತಾ. ಅದರಿಂದಾಗಿ ಅವರು ಸೇಲ್ ಮಾಡಿ ಬೇರೆ ಹಕ್ಕಿಗಳನ್ನು ತಗೊಳ್ತಾ ಇದ್ದಾರೆ. 2 ಹಕ್ಕಿ ಸೇಲ್ ಮಾಡುವಾಗ ಎಷ್ಟು ರೇಟ್ ಸಿಗ್ತದೆ ಅದು ಸಹ ಹೇಳ್ತೇನೆ. ಓರು ಶೀತ ಆಗಿ ಮುಖ ನೋಡಿ ಅಂತ ಯಾವ್ದದು ಅವರಿಗೆ ಸಹ ಶೀತ, ಚಪಾತಿ ಆಗಿದೆ ಮುಖ. ರ್ಯಾಬಿಟ್ ನೋಡು ಎಷ್ಟು ಕ್ಯೂಟ್ ಉಂಟಲ್ಲ. ಕ್ಯೂಟ್ ರ್ಯಾಬಿಟ್. ಇದುವೇ 2 ಹಕ್ಕಿ ಆಯ್ತಾ. ಇದಕ್ಕೆ ಕಾಕ್ಟೇಲ್ ಅಂತೇಳಿ ಕರೀತಾರೆ. ಸೊ 2 ಸಹ ಫೀಮೇಲ್. ಈ 2 ಹಕ್ಕಿಗಳನ್ನು ಕೊಟ್ಟು ಬೇರೆ ಹಕ್ಕಿ ತಗೊಳ್ಳುವ ಅಂತೇಳಿ ಬಂದದ್ದು. ಆದರೆ ಅವರ ಹತ್ರ ಬೇರೆ ಹಕ್ಕಿ ಇಲ್ಲ. ಅದರಿಂದಾಗಿ ಸದ್ಯಕ್ಕೆ ಈ ಹಕ್ಕಿಗಳನ್ನು ಮಾರ್ತಿದ್ದೇವೆ. ಹಕ್ಕಿಗಳದೆಲ್ಲ ಚಿಲಿಪಿಲಿ ಕೇಳುವಾಗ ಒಮ್ಮೆಲೆ ಊರಿಗೆ ಬಂದಾಗ ಆಗ್ತದೆ. ಊರದ್ದು ಜಾಲಿಯಲ್ಲಿ ನಡೆಯುವಾಗ ಬೇರೆ ಬೇರೆ ಟೈಪ್ದು ಹಕ್ಕಿಗಳದೆಲ್ಲ ಸೌಂಡ್ ಕೇಳ್ತದಲ್ಲ, ಹಾಗೆ ಇಲ್ಲಿ ತುಂಬ ವೆರೈಟಿದು ಹಕ್ಕಿಗಳು, ಮೊಲಗಳು, ಕೋಳಿ ಸಹ ಉಂಟು ಇವರ ಹತ್ರ. ಟೋಟಲ್ ಆಗಿ 2 ಹಕ್ಕಿಗೆ 160 ದಿರಮ್ ಕೊಟ್ಟರು. ಆದರೆ ತುಂಬ ಕಮ್ಮಿ ರೇಟ್. ಇವರಿನ್ನು ಸೇಲ್ ಮಾಡುವಾಗ 250 ಇಲ್ಲದ್ರೆ 300 ದಿರಮ್ಗೆ ಮಾರ್ತಾರೆ ಒಂದು ಜೋಡಿಯನ್ನು. ಅವರು ಸಹ ಬದುಕಬೇಕಲ್ಲ, ಅದರಿಂದಾಗಿ ಸ್ವಲ್ಪ ಕಮ್ಮಿ ರೇಟಿಗೆ ಕೊಟ್ಟು ಅವರು ಇನ್ನೂ ಜಾಸ್ತಿ ರೇಟಿಗೆ ಮಾರ್ತಾರೆ. ಹಕ್ಕಿಗಳನ್ನು ಕೊಟ್ಟು ಇಂಡಿಯನ್ ಸ್ಟೋರಿಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿ ಹೆಚ್ಚಾಗಿ ಇಂಡಿಯನ್ ಐಟಮ್ ಸಿಗ್ತದೆ. ಊರದ್ದು ಮ್ಯಾಗಿಗೆ 5 ದಿರಮ್ 5. ಇದು ಕಾಶ್ಮೀರಿ ಅಲ್ಲ, ಸ್ಪೈಸಿ ಇಲ್ಲ ಅಲ್ಲ. ಓ 15 ಇದಕ್ಕೆ. ಓ ಹೀಗೆ ಬರ್ತದೆ ಅಂತೇಳಿ ನಾನು ಬಂದದ್ದು. ಇಲ್ಲ, ಇದು ಭಯಂಕರ ಸ್ಪೈಸಿ ಬ್ಯಾಡಿಗೆ ಇಲ್ಲ ಅಂತೇಳಿ. ನೋಡಿ ಮೂಂಗ್ ದಾಲ್ ಆಟ ಇದಕ್ಕೆ ಎಷ್ಟು ಸರ್? ಇದಕ್ಕೆ ಮೂಂಗ್ ದಾಲ್ ಆಟಗೆ ಅಲ್ಲಿ ಸಹ ಉಂಟಾ? ಎಷ್ಟು ಅದಕ್ಕೆ? 650. ಓಕೆ. ಇಲ್ಲ, ಇದು ಬೇಸನ್ ಸತ್ತು ಆಟ. ಮೂಂಗ್ 650. ಓಕೆ 650 ಅದಕ್ಕೆ. ಇಂಡಿಯಾದಲ್ಲೆಲ್ಲ ಯಾವುದು ಒಳ್ಳೊಳ್ಳೆ ವಸ್ತು ಉಂಟು ಅದೆಲ್ಲ ಈ ಸ್ಟೋರಲ್ಲಿ ಸಿಗ್ತದೆ ಆಯ್ತಾ. ಹೆಚ್ಚಾಗಿರೋದು ಇಂಡಿಯನ್ ಐಟಮ್ಸೇ. ಅಗರಬತ್ತಿ ಇರಲಿ, ಇಲ್ಲದ್ರೆ ಶುಂಠಿ ಕಾಪಿ ಇರಲಿ, ಕಾಫಿ ಪೌಡರ್ ಇರಲಿ, ಟೂತ್ ಪೇಸ್ಟ್ ಇರಲಿ, ಎಲ್ಲ ಇಲ್ಲಿ ಸಿಗ್ತದೆ. ನುಸಿದು ಅಗರಬತ್ತಿ ಬಿನಿ ಸಿಗ್ತದಾ ಅಂತೇಳಿ ತುಂಬ ಹುಡುಕಿದೆ. ಆದರೆ ನುಸಿದು ಅಗರಬತ್ತಿ ಬಿಟ್ಟು ಬಾಕಿ ಎಲ್ಲ ಟೈಪ್ದು ಅಗರಬತ್ತಿ ಉಂಟು ಇಲ್ಲಿ. ಒಂದು ಪ್ಯಾಕ್ ಅಗರಬತ್ತಿಗೆ 2.25 ದಿರಮ್. ಇಂಡಿಯಾದಲ್ಲಿ ಎಷ್ಟು ಉಂಟು ಕಮೆಂಟ್ ಮೂಲಕ ಹೇಳಿ ಆಯ್ತಾ. ನಾನು ಮೇನ್ ಆಗಿ ಇಲ್ಲಿ ಬಂದದ್ದು ಬ್ಯಾಡಿಗೆ ಮೆಣಸು ತಗೊಳ್ಳಿಕ್ಕೆ ಹಾಗೂ ಟೂತ್ ಪೇಸ್ಟ್ ತಗೊಳ್ಳಿಕ್ಕೆ ಆಯ್ತಾ. ಟೂತ್ ಪೇಸ್ಟ್ ನನಗೆ ಕೋಲ್ಗೇಟ್ ವೇದ ಶಕ್ತಿ ಬೇಕಿತ್ತು, ಆದರೆ ಇಲ್ಲಿ ಸಿಗ್ಲಿಲ್ಲ. ಪತಂಜಲಿ ಉಂಟು, ಆದರೆ ಕೋಲ್ಗೇಟ್ ವೇದ ಶಕ್ತಿ ಇಲ್ಲ. ಓಟ್ಸ್ ಎಲ್ಲ ಇಲ್ಲಿ ಹೆಚ್ಚಾಗಿ ಒಂದೇ ಪ್ಲೇನ್ ಫ್ಲೇವರ್ ಸಿಕ್ಕುದಾಯ್ತಾ. ಒಳ್ಳೆ ಫ್ಲೇವರ್ ಬೇಕಿದ್ರೆ ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ 18.5 ದಿರಮ್ ಒಂದು ಪ್ಯಾಕೆಟ್ ಓಟ್ಸಿಗೆ, ಅಂದರೆ ಫ್ಲೇವರ್ಡ್ ಓಟ್ಸಿಗೆ. ಇಂಡಿಯನ್ ರುಪೀಸಲ್ಲಿ ಹೇಳಬೇಕಾದ್ರೆ 478 ರುಪೀಸ್. ಕೆಲವರು ಹೇಳ್ತಾರೆ ಪಾರಿನಲ್ಲಿ ಅದು ಸಿಕ್ಕುದಿಲ್ಲ ಇದು ಸಿಕ್ಕುದಿಲ್ಲ ಅಂತೇಳಿ. ಆದರೆ ನೀವೇ ನೋಡಿ, ಇಲ್ಲಿ ಎಲ್ಲ ಸಿಗ್ತದೆ. ಶಂಖದಿಂದ ಹಿಡಿದು ಕೆತ್ತೆ, ಲವಂಗ, ಎಂಥ ಟೈಪ್ ಕಷಾಯ ಮಾಡಲಿಕ್ಕೆ ಬೇಕು ಎಲ್ಲ ಇಲ್ಲಿ ಸಿಗ್ತದೆ. ಮಾತ್ರ ಒಂದೇ ಡಿಫ್ರೆನ್ಸ್ ಆಯ್ತಾ, ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಎಲ್ಲದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಯಾಕಂದರೆ ಇದೆಲ್ಲ ಇಂಪೋರ್ಟೆಡ್ ಐಟಮ್ಸ್ ಆಯ್ತಾ. ಇಂಡಿಯಾದಿಂದ ಇಂಪೋರ್ಟ್ ಆಗಿ ಬಂದಿರುವ ಐಟಮ್. ಅವರ ಫ್ಲೈಟ್ ಚಾರ್ಜಸ್ ಎಲ್ಲ ನಾವು ಹಣ ಕೊಡಬೇಕಾಗ್ತದೆ. 4 ಪ್ಯಾಕೆಟ್ ಚಿಕ್ಕಿ ತಗೊಂಡೆ, ನನ್ನ ಫೇವ್ರೆಟ್ ಇದು. ಕೊತ್ತಂಬರಿ ಸಿಗ್ತದೆ. ಕಾಪರ್, ಬ್ರಾಸ್, ಅಲ್ಯೂಮಿನಿಯಂ, ರೈಸ್, ಐರನ್, ಸಿಲ್ವರ್ ಎಲ್ಲ ತೊಳಿಬೋದು ಇದರಲ್ಲಿ. ಪಿತ್ತಂಬರಿ ಪ್ಯಾಕ್ ಒಳಗಿರುವುದು ಒಳ್ಳುಂಟ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಪ್ಯಾಕೆಟ್ ನೋಡಿ ತುಂಬ ಖುಷಿ. ಊರಲ್ಲೆಲ್ಲ ಕಡಲೆಕಾಯಿ ಹೀಗೆ ಕಟ್ಟಿ ಕೊಡ್ತಾರಲ್ಲ. ಬಿಲ್ಲಿಂಗ್ ಆಯಿತು ನಮ್ಮದು. ಮನೆಗೆ ಹೋಗಿ ತೋರಿಸ್ತಾರೆ ಎಂತೆಲ್ಲ ತಗೊಂಡೆ ಅಂತೇಳಿ. ನೀನೆಂತ ಹುಡುಕುದಾನ? ಎಂತ ಬೇಕು? ಇಲ್ಲ ಮದೀನಾ ಕಾಂಪ್ರಿಹೆನ್ಸಿವ್ ಸ್ಟೇಷನ್ ಉಂಟು ಅಜ್ಮಾನ್ದು. ಸೊ ಅದರ ಆಪೋಸಿಟ್ ಈ ಸ್ಟೋರ್ ಬರೋದು. ಆದರೆ ಏನು ಸುಖ ಇಲ್ಲ ಆಯಿತಾ. ಬಂದದ್ದು ನಮ್ಮ ಬ್ಯಾಡಿಗೆ ಮೆಣಸು ನೋಡಲಿಕ್ಕೆ, ಆದರೆ ನನಗೆ ಸಿಗಲಿಲ್ಲ ಇಲ್ಲಿ ಅಷ್ಟೇನು ಸುಖ ಇಲ್ಲ. ನಮ್ಮ ಮ್ಯಾಂಗ್ಳೂರ್ಸ್ ಐಟಮ್ಸ್ ಅಷ್ಟೇನು ಇಲ್ಲ ಇಲ್ಲಿ. ನನಗೆ ಅಷ್ಟೇನು ಖುಷಿಯಾಗಿಲ್ಲ. ಮೋರ್ ಆಫ್ ಲೈಕ್ ನಾರ್ತ್ ಹಾಗೂ ಕೇರಳದವರ ಐಟಮ್ಸ್ ಉಂಟು. ನಾನು ನುಸಿದ ಅಗರಬತ್ತಿ ಸಹ ನೋಡಿದೆ, ನನಗೆ ಸಿಗಲಿಲ್ಲ. ಇಂಡಿಯಾದ ಮ್ಯಾಂಗ್ಳೂರ್ ಅಲ್ಲ, ಹೊನ್ನಾವರದವ್ರು ಸಿಕ್ಕಿದ್ರು. ಹೊನ್ನಾವರದವ್ರು ಅವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಗಡಿಯಲ್ಲಿ. ಮನೆಗೆ ಹೋಗಿ ತೋರಿಸ್ತಾರೆ ಎಂತೆಲ್ಲ ತಗೊಂಡೆ ಅಂತೇಳಿ.
ಬೆಳಿಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಮನೆ ಹತ್ರ ಇರುವ ಮಸ್ಕಾ ಚೆಸ್ಕಾ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಇಲ್ಲಿ ಸೂಪರ್ ಆದ ಆಲೂ ಪರೋಟ ಸಿಗ್ತದೆ. ಅದರ ಜೊತೆ ಮಿಕ್ಸ್ಡ್ ಸಬ್ಜಿ ಹಾಗೂ ಬಿಳಿ ಚೆನ್ನದು ಒಂದು ಪದಾರ್ಥ ತಕೊಂಡೇವೆ ಆಯ್ತಾ. ಸೂಪರ್ ಆದ ಕಾಂಬಿನೇಷನ್ ಇದಕ್ಕೆ. ಎಣ್ಣೆ ಸ್ವಲ್ಪ ಜಾಸ್ತಿ, ಆದರೆ ಕೆಲವು ಡಿಶಸ್ ಎಣ್ಣೆ ಇದ್ರೇ ಟೇಸ್ಟಿ ಅಲ್ಲ. ಆದ್ರೂ ಹೆಲ್ತ್ ರೀಸನ್ಸ್ಗಾಗಿ ಸ್ವಲ್ಪ ಟಿಶ್ಯೂಲೆಲ್ಲ ಎಣ್ಣೆ ತೆಗೆದು ತಿಂದೆವು. ಇವರು ಮಾಡೋದು ಮೈದಾದು ಆಲೂ ಪರೋಟ ಅಲ್ಲ, ಇದು ಪ್ಯೂರ್ ಆಗಿ ಗೋಧಿದು ಆಲೂ ಪರೋಟ. ಬ್ರೇಕ್ಫಾಸ್ಟ್ ಆಯಿತು. ಆಲೂ ಪರೋಟ, ಬೆಚ್ಚ ಆಲೂ ಪರೋಟ ಹಾಗೂ ಚಾ ಕುಡ್ದಾಯ್ತು. ಚಾ ಕುಡಿಲ್ಲ, ನನ್ನ ಹಸ್ಬೆಂಡ್ ಕುಡಿದು. ಹೇಗಿತ್ತು ಆಲೂ ಪರೋಟ? ಒಳ್ಳೆಯಿತ್ತು, ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ಇವತ್ತು ರೂಫಸ್ನ ಬರ್ಡೇ ಸೆಲೆಬ್ರೇಷನ್ ಆಯಿತಾ. ಸೊ ನಾವೆಲ್ಲರೂ ಸಹ ಫ್ರೆಂಡ್ಸ್ ಒಟ್ಟಿಗೆ ಸೇರಿದ್ದೇವೆ ರೂಫಸ್ನ ಸ್ಪೆಷಲ್ ಡೇ ಅನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ. ಬರ್ಡೇ ಅಂತೂ ಸೂಪರ್ ಆಗಿ ಗಮ್ಮತ್ತಾಗಿ ಆಯಿತು. ಇನ್ನು ಸೀದಾ ಮನೆಗೆ, ಯಾಕಂದರೆ ನಾಳೆ ಕಿಯಾರಾನ್ಗೆ ಸ್ಕೂಲ್ ಉಂಟು. ಕಿಯಾರಾನ್ಗೆ ಸ್ಕೂಲ್ ಹಾಗೂ ಹಸ್ಬೆಂಡ್ಗೆ ಆಫೀಸ್ ಉಂಟು. ಬೇಗ ಹೇಳಬೇಕು, ಆಲ್ರೆಡಿ 9:30 ಆಗ್ತಾ ಬಂತು. ಆಫ್ಟರ್ ಇಫೆಕ್ಟ್ ಬರುವಾಗ ಸ್ವಲ್ಪ ತಡ ಆಯಿತು. ನಿದ್ದೆ ಆಗಲಿಲ್ಲ ಅಂದರೆ ಹೀಗೆ ಆಯಿತು. ಬೇಗ ಬರ್ತೇನೆ. ಗಿಡನೆಲ್ಲ ಹೀಗೆ ಟ್ರಿಮ್ ಮಾಡ್ತಾರೆ ನೋಡಿ. ಇಲ್ಲಿ ಟ್ರಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಮಾಡು ಇಲ್ಲೆಲ್ಲ ಟ್ರಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಶಾಲೆಯಲ್ಲಿ ಆರೆಂಜ್ ಡೇ. ಬೆಳಿಗ್ಗೆ ಎಷ್ಟು ಒಳ್ಳೆ ಗೆಟಪ್ ಮಾಡಿ ಕಲಿಸಿದ್ದೇನೆ. ಬೆಳಿಗ್ಗೆ ನೋಡಿ ಅಂತೆ ಟಿಪ್ ಟಾಪ್ ಕಲಿಸ್ತೇನೆ. ಈಗ ನೋಡಿ ಕೂದಲೆಲ್ಲ ಬಿಟ್ಟು ರಬ್ಬರ್ ಬ್ಯಾಂಡ್ ಕೈಯಲ್ಲಿ ಇಟ್ಟು ಬಂದ. ಸುಬ್ಬಿಯ ನೀನು ನಿನ್ನೆ ಬರ್ಡೇ ಪಾರ್ಟಿಗೆ ಹೋಗಿ ಬಂದದು. ಬರ್ಡೇ ಬಾಯ್ಗೆ ಸಹ ಗಿಫ್ಟ್ ಸಿಕ್ಕಿದೆ, ಇವಳಿಗೆ ಸಹ ಗಿಫ್ಟ್ ಸಿಕ್ಕಿದೆ. ಇವಳ ಸೆಂಟರ್ ಶಾಕ್, ಯಾಕಂದರೆ ತಲೆಗೆ ಸ್ನಾನ ಮಾಡಿದ್ದು. ಬಿಸಿ ಅಂದೆ ಬೆವರುದು ಜಾಸ್ತಿ ಅಲ್ಲ, ಬೆವರಲ್ಲಿ ಸಹ ಶೀತ ಹಿಡಿತದೆ. ಸೊ ಅದರಿಂದಾಗಿ ಅಟ್ಲೀಸ್ಟ್ ಒಂದು 4 ಸರ್ತಿ ಸ್ನಾನ ಮಾಡಬೇಕು ಈ ಸಮ್ಮರ್ ಟೈಮ್. ವೀಕ್ಲಿ 4 ಟೈಮ್ಸ್ ಅಟ್ಲೀಸ್ಟ್ ಮಾಡಬೇಕು. ಇಲ್ಲದೆ ವೀಕ್ಲಿ 2 ಸರ್ತಿ ಮಾಡೋದು. ಈಗ ವೀಕ್ಲಿ ಒಂದು 4 ಸರ್ತಿ ಮಾಡಬೇಕು, ಇಲ್ಲದೆ ಬೆವರಲ್ಲಿ ಶೀತ ಸಹ ಹಿಡಿಯೋದು ಬೇಗ. ಓಕೆ, ಬ್ಯಾಕ್ ಟು ಬರ್ಡೇ. ಬರ್ಡೇಗೆ ಅವನಿಗೆ ರೂಫಸ್ಗೆ ಸಹ ಗಿಫ್ಟ್ ಸಿಕ್ಕಿದೆ, ಕಿಯಾರನ್ಗೆ ಸಹ ಗಿಫ್ಟ್ ಸಿಕ್ಕಿದೆ. ಸೊ ಎಂತೆಲ್ಲ ಗಿಫ್ಟ್ ಸಿಕ್ಕಿದೆ ತೋರಿಸ್ತೇನೆ ನಿಮಗೆ. ರಿಟರ್ನ್ ಗಿಫ್ಟ್ ರೂಫಸಿಂದ ಒಂದು ನಾಯಿ ಮರಿ, ಕ್ಯೂಟ್ ಆದ ಒಂದು ಸಾಫ್ಟ್ ಟಾಯ್. ಹೀಗೆ ಉಂಟು, ನಿನ್ನಾಗೆ ಉಂಟು, ಕ್ಯೂಟ್. ಮತ್ತು ಇದೊಂದು ಸೆಟ್ ಸಿಕ್ಕಿದೆ ಕಿಯಾರನ್ಗೆ. ಇದು ಓಪನ್ ಮಾಡಿ ತೋರಿಸ್ತೇನೆ ಒಳಗೆ ಹೇಗೆ ಉಂಟು ಅಂತೇಳಿ. ಇಷ್ಟೆಲ್ಲ ಐಟಮ್ಸ್ ಉಂಟು ಇದರಲ್ಲಿ. ಇದು ರೂಫಸ್ ಕೊಟ್ಟದು. ಹಾಗೂ ದೀಕ್ಷಾ ಮತ್ತು ರಾಹುಲ್ ಸಹ ಬಂದಿದ್ರು ನಿನ್ನೆ. ಸೊ ಅವರು ಈ ಪರ್ಸ್, ಕ್ಯೂಟ್ ಆದ ಪರ್ಸ್ ಕೊಟ್ಟಿದ್ದಾರೆ ಕಿಯಾರನ್ಗೆ. ಅವಳಿಗೆ ಇಷ್ಟ ಪರ್ಸ್ ಅಂದರೆ ತುಂಬ. ಇದರ ಒಳಗೆ ಖಾಲಿ ಪರ್ಸ್ ಹಣ ಕೊಡ್ಸ ಕೊಟ್ಟಿದ್ದಾರೆ. ಹಾಗೂ ಇವಳ ಫೇವ್ರೇಟ್ ತೇಪಿಕೊಂಡಿರ್ತಾಳೆ ಇಡೀ ದಿನ. ಸೊ ಹುಡುಗಿಯರಿಗಿದೆ ಅಲ್ಲ ಇಷ್ಟ. ಸೊ ಇದೊಂದು ಮತ್ತು ಹಣ ಸಾಕಿ ಕೊಟ್ಟಿದ್ದಾರೆ. ಇದು ಇವಳದೆ ಟಾಯ್. ಭಾರಿ ಚಂದವಾದ ಪರ್ಸ್. ಕಿಯಾರನ್ಗೆ ಇದು ಗಿಫ್ಟ್ ಸಿಕ್ಕಿತ್ತು. ಮಗ ಕೊಡಿ, ಕ್ಯೂಟ್. ಎಲ್ಲ ಗಿಫ್ಟ್ ಭಾರಿ ಚಂದ ಉಂಟು. ಥ್ಯಾಂಕ್ ಯು ರಾಹುಲ್ ಹಾಗೂ ದೀಕ್ಷಾ, ಹ್ಯಾನಿಕಾ, ಎಡಿ ಹಾಗೂ ರೂಫಸ್. ಓಕೆ, ಓಪನ್ ಮಾಡಿ ನೋಡ. ಮೆಲ್ಲ ಪೆಟ್ಟಿಗೆ ಹೋಗಿ ಉಂಟು ಮಾರೆ, ಸಾಲಿಡ್ ವುಡ್. ತೆರಿವಾ, ಓಪನ್ ಮಾಡುವ. ಇನ್ನು ಸೀಸರ್ ತಾ. ಈಗ ನಾನು ಸ್ಕೂಲಿಗೆ ಫೀಸಲ್ಲಿ ಅಲ್ಲಿ ಹೋಗಬೇಕು ನಾನು. ಆಯ್ತು, ಮೆಲ್ಲ ಅಲ್ಲಿ ಸಹ ತೆಗಿ. ಒಂದು ಕಡೆಯಲ್ಲಿ ಇಡು, ಕಸ ಮಾಡಬೇಡ. ಇನ್ನು ಪೆಟ್ಟಿಗೆ ಓಪನ್ ಮಾಡು. ಎಸ್, ಇಲ್ಲಿ ಸಹ ಉಂಟು ಖಜಾನ. ಒಬ್ಬ ಇಡೀ ಮನೆಗೆ ಪೇಂಟ್ ಆಗ್ತದೆ ನಮ್ಮದು. ಭಾರಿ ಚಂದ ಉಂಟು ಮಾತ್ರ. ಎಷ್ಟು ಕಲರ್ಸ್, ಎಷ್ಟು ಸ್ಕೆಚ್ ಪೆನ್, ಮೇಲೆಲ್ಲ ಸ್ಕೆಚ್ ಪೆನ್. ಇಲ್ಲಿ ಒಂದು ಇರೇಸರ್ ಉಂಟು. ಇದೆಂತ ಮಗ, ಇದು ಎಂತ ಗೊತ್ತಿಲ್ಲ. ಇದು ಖಾಲಿ ಡಬ್ಬೆಯಾ ಎಂತ ಮಾಡಲಿ ಗೊತ್ತಿಲ್ಲ. ಓಕೆ, ಇಲ್ಲಿ ಕ್ರೇಯಾನ್ಸ್ ಯಾವ ಕಲರ್ ಇಲ್ಲ ಅಂತ ಹೇಳಲಿಕ್ಕಿಲ್ಲ ನನಗೆ. ಎಲ್ಲ ಉಂಟು ಇದರಲ್ಲಿ. ಒಂದು ಕಲರ್ದು ಅಣ್ಣ, ತಮ್ಮ, ತಂಗಿ, ಅಂಕಲ್, ಆಂಟಿ ಎಲ್ಲ ಶೇಡ್ಸ್ ಉಂಟು. ಹಾಗೂ ಇಲ್ಲಿ ಸ್ಕೆಚ್ ಪೆನ್. ಅಕ್ಕ ಸ್ವಲ್ಪ ತಾಳ್ತೀಯಾ? ಮತ್ತೆ ಮಾಡು ಇನ್ನು ಹಸ್ತರ್ಪಣೆ. ನಿಲ್ಲು. ಇಲ್ಲಿ ಸ್ಕೆಚ್ ಪೆನ್, ಇಲ್ಲಿ ಕಲರ್ ಪೆನ್ಸಿಲ್ಸ್, ಕ್ಲಿಪ್ಸ್ ಹಾಗೂ ಪೇಂಟ್. ಮತ್ತು ಇಲ್ಲಿ ಸ್ಕೇಲ್. ಅದು ಹೀಗೆ ನನ್ನ ಮುಖಕ್ಕೆ ಹಾಕ್ಲಿಕ್ಕಲ್ಲ ಅಕ್ಕ.
ಅದು ಹೀಗೆ ಹಾಕ್ಬೇಕು. ಸ್ಕೇಲ್ ಮತ್ತು ಪೆನ್ಸಿಲ್ ಹಾಗೂ ಬ್ರಷ್ ಸಹ. ಒಳ್ಳೆಯ ಸೆಟ್ ಮಕ್ಕಳಿಗೆ. ಒಳ್ಳೆ ಸೆಟ್. ಇನ್ನು ಕೂತ್ಕೊಂಡು ಪೇಂಟ್ ಮಾಡು ಆಯಿತಾ. ಗೋಡೆ ಅಲ್ಲ, ಪೇಪರ್ ಸಹ ಕೊಟ್ಟಿದ್ದಾರೆ. ಪೇಪರ್ ಸಹ ಉಂಟು ಇದರಲ್ಲಿ, ಚಂದ ಉಂಟು. ಕಲರ್ ಮಾಡಿ ಇಲ್ಲಿ ನೋಡು. ಒಂದು ಮಂಗವ ಚೊಂಗವ ಮಾಡು ನೋಡು. ತಿನ್ನದ್ರಲ್ಲಿ ಹೇಳು. ಇದು ವಡೆಯ ಮಮ್ಮ ನನ್ನನ್ನು ಡ್ರಾ ಮಾಡ್ತಿದ್ಯಾ ಪಿಂಕಿ ಮಮ್ಮ? ಏನು ಕೂದಲೇನು ಕುಡ್ಪಲ್ ಬೂತಾಗಿದೆ ನಂದು. ಎಲ್ಲ ಬಿಡಿಸಿ ಆದ ಮೇಲೆ ತೋರಿಸ್ತೇನೆ, ಇದು ಇವತ್ತಾಗುವಾಗೆಲ್ಲ ಆಯ್ತಾ. ಬಜಿ ತೆಳು ಮಮ್ಮಯ್ಯ ಇದು. ಕೂದಲೊಂದು 4 ಇಟ್ಟಿದ್ದಿ, ಇದಕ್ಕೆ ಥ್ಯಾಂಕ್ಸ್ ಮಗ. ಕೂದಲೊಂದು 4 ಇಟ್ಟದಕ್ಕೆ. ಕಣ್ಣುಂಟು, ಕಿವಿ ಇಲ್ಲದ ಸಹ ಚಿಂತಿಲ್ಲ, ಬಾಯಿ ಉಂಟು. ಇದೇ ನಾನೇನ ಮಂಗವ ಇಷ್ಟು ದೊಡ್ಡ ಕಿವಿ ಇಡ್ಲಿಕ್ಕೆ. ಇಟ್ಲು ಕೈ ನೋಡಿ ನರ್ವಂಟೆ ಕಟ್ಟಿ ಹೋಗಿದೆ, ಕಾಲು ಸಹ ಹಾಗೆ. ಶೂ ಗೋಲ್ಗಪ್ಪ ಶೂ. ನಾನು ಕ್ಯಾಟ್ ಆಗಿ ಕಾಣ್ತೀಯಾ? ಮಾಡುವಿ ನೀನು. ಇನ್ನು ನನ್ನನ್ನೊಂದು ಡ್ರಾ ಮಾಡ್ಲಿಕ್ಕೆ ಹೋಗ್ಬೇಡ ಆಯ್ತಾ ಮಗ. ಮಧ್ಯಾಹ್ನ ಮಲಗಿದ್ದೆ, ಜೋರು ಸೈರನ್ ಆಯ್ತಾ. ಇಲ್ಲಿ ಮಿಸೈಲ್ ನಮ್ಮ ಎಮಿರೇಟ್ ಹತ್ರ ಬರುವಾಗ ಒಂದು ಸೈರನ್ ಬರ್ತಿದೆ ಫೋನಿಗೆ, ಜೋರು ಸೈರನ್. ಅದು ಸೈರನ್ ತುಂಬ ದಿನದ ನಂತರ ಬಂದದ್ದು. ಮುಂಚೆ ಜಗಳ ಆಗುವಾಗ ಬಂದಿತ್ತು, ಮತ್ತು ಈ ಸೀಸ್ ಫೈರ್ ಇತ್ತು ನಡುವಲ್ಲಿ, ಸೊ ಹಾಗೆ ಇರಲಿಲ್ಲ. ಈಗ ಸಡನ್ ಹಾಗೆ ನಿದ್ದೆಯಿಂದ ಲೋಕ ಎಲ್ಲ 3 ಸರ್ತಿ ಬಂತು, 3 ಸರ್ತಿ ಸೈರನ್ ಬಂತು. ಸೊ ಸ್ಟಾರ್ಟ್ ಆಗಿದೆ ಪುನಃ ಯುದ್ಧ. ತುಂಬ ಹೆದರಿಕೆ ಆಯಿತು ಒಮ್ಮೆಲೆ. ಎಂತ ಹೇಳುವುದಲ್ಲ, ದೇವರೇ ಕಾಪಾಡಬೇಕಷ್ಟೇ. ಇನ್ನು ಇವರ ಶಾಲೆ ಸಹ ಗೊತ್ತಿಲ್ಲ, ಎಂತ ಸಹ ಹೇಳಿಲ್ಲ. ಕಾಯ್ತಿದ್ದೇನೆ ಸಂಜೆಗೆ ಹೇಳಲಿಕ್ಕೆಲ್ಲ, ಯಾಕಂದರೆ ಈಗ ಸ್ಟಾರ್ಟ್ ಆದದ್ದು. ನಾಳೆಯಿಂದ ಬಹುಶಃ ಶಾಲೆ ಸಹ ಇರಲಿಕ್ಕಿಲ್ಲವೇನ, ನೋಡ್ಬೇಕು ಎಂತ ಅಂತೇಳಿ. ಈಗಷ್ಟೇ ಮೆಸೇಜ್ ಬಂತು ಶಾಲೆಯಿಂದ, ನಾಳೆಯಿಂದ ಶಾಲೆ ಇಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆಲ್ಲ ಸೇಫ್ಟಿ ರೀಸನ್ಸ್ಗಾಗಿ. ಸೊ ಅವರಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ನಾಳೆಯಿಂದ. ಮಂಡೇ ಅಂದರೆ ಟ್ಯೂಸ್ಡೇಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್. ಖುಷಿಯಲ್ಲಿದ್ದೆವು ಇನ್ನು ಶಾಲೆ ಸ್ಟಾರ್ಟ್ ಅಂತೇಳಿ. ಇನ್ನು ಪುನಃ ಅದೇ ಎಂತ ಮಾಡುವಾಗಿಲ್ಲ ಬೆಳಿಗ್ಗೆ. ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಸೊ ಫಸ್ಟ್ ಸೇಫ್ಟಿ ನೋಡುವ. ಇನ್ನೆಂತೆಲ್ಲ ಆಗ್ಲಿಕ್ಕೆ ಉಂಟು ದೇವರೇ ಬಲ್ಲ. ಟ್ಯೂಸ್ಡೇಯಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಮಕ್ಕಳಿಗಂತೂ ತುಂಬ ಕಷ್ಟ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತದೆ. ಲ್ಯಾಪ್ಟಾಪ್ ನೋಡಿಕೊಂಡೇ ಇದ್ದು ಕಣ್ಣಿಗೆ ಸಹ ಒಳ್ಳೇದಲ್ಲ. ಟೀಚರ್ಸ್ನವ್ರಿಗೆ ಸಹ ಕಷ್ಟ, ಮಕ್ಕಳಿಗೆ ಸಹ ಕಷ್ಟ, ಪೇರೆಂಟ್ಸ್ಗೆ ಸಹ ಕಷ್ಟ, ಎಲ್ಲರಿಗೆ ಸಹ ಕಷ್ಟವೇ. ಆದಿಲ್ ಸ್ಟೋರಿಗೆ ಹೋಗಿದ್ದೆ ಅಲ್ಲ, ಅಲ್ಲಿಂದ ಎಂತೆಲ್ಲ ತಂದೆ ನನಗೆ ತೋರಿಸ್ತೇನೆ. ನನ್ನ ಮಂಡೆಯಲ್ಲಿ ಅದು ಮಂಗಳೂರಿನ ಸ್ಟೋರು ಅಂತೇಳಿ. ಈಗ ಸೈರನ್ ಆಯಿತು. ಸೊ ಅದಕ್ಕೆ ಅವಳು ಸ್ವಲ್ಪ ಹೆದರಿ ಹೋಗಿದ್ದಾಳೆ ಅಷ್ಟೇ. ಅದು ಅಲರ್ಟ್ ಕಲಿಸ್ತಾರೆ ಆಯಿತಾ. ಅಲ್ಲಿಂದ ಅವ್ರು ಬಿಡುವಾಗ, ಮಿಸೈಲ್ ಬಿಡುವಾಗ ಒಂದು ದೊಡ್ಡ ಸೌಂಡ್ ಬರ್ತದೆ ಎಲ್ಲರ ಫೋನ್ಗೆ, ಆ ಏರಿಯಾದಲ್ಲಿ ಇರುವವ್ರದ್ದು ಎಲ್ಲ ಫೋನಿಗೆ. ಸೊ ಅದ್ರ ಸೌಂಡ್ ಅಂತೂ ಭಯಂಕರ, ಹಾರ್ಟ್ ಒಮ್ಮೆಲೆ ನಿಲ್ತದೆ, ಅಷ್ಟು ಹೆದರಿಕೆ ಆಗ್ತದೆ. ಸೊ ಅದು ಸೌಂಡ್ ಕೇಳಿ ಅವಳು ಹೇಳುದು. ಸೊ ತೋರಿಸ್ತೇನೆ ನಾನು ಎಂತೆಲ್ಲ ತಂದೆನೆ ಅಂತ ತೋರಿಸ್ತೇನೆ. ಬ್ಲ್ಯಾಕ್ ಚೆನ್ನ, ಕಪ್ಪು ಕಡಲೆ ಬರ್ತದಲ್ಲ ಅದರದ್ದು ಇದು ಹುಡಿ. ಇದು ದೋಸೆ ಎಲ್ಲ ಮಾಡಲಿಕ್ಕೆ, ಇದು ರಿಚ್ ಇನ್ ಪ್ರೋಟೀನ್, ಭಾರಿ ಒಳ್ಳೆ ಹೈ ಪ್ರೋಟೀನ್ ಇದು. ಸೊ ಇದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಯಾವಾಗ ಸಹ ದೋಸೆ ಮಾಡ್ಲಿಕ್ಕೆ ಆಗ್ತದಲ್ಲ, ಎಂತ ಅವಸ್ಥೆವೆ ನಿಂಗೆ, ಹೆಲ್ದಿ ಎಲ್ಲ. ಮತ್ತು ಚಿಕ್ಕಿ ಪೀನಟ್ ಬಟರ್ ಚಿಕ್ಕಿ ತಂದೆ. ಇದು ಗೊತ್ತಿಲ್ಲ ಮಗ, ಇದೆಲ್ಲ ಇಂಡಿಯಾದೇನ ಗೊತ್ತಿಲ್ಲ, ಇಂಡಿಯಾದ ಎಲ್ಲಿದ ಗೊತ್ತಿಲ್ಲ. ಒಟ್ಟಾರೆ ಬಾಯಿಗೆ ಹೋದ್ರೆ ಆಯ್ತಲ್ಲ. ಮತ್ತು ಬೇರೆ ಇದು ಮೂಂಗ್ ದಾಲ್ ಆಟ. ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡೋದು, ಅದಕ್ಕೆ ನಾನು ತಂದದ್ದು ಒಂದು ಟ್ರೈ ಮಾಡುವ ಅಂತೇಳಿ. ಅದಕ್ಕೆ ಒಂದೊಂದೇ ತಂದದ್ದು. ಮೂಂಗ್ ದಾಲ್ ಹೊರಗೆ ಬರ್ತಿದ್ದಾರೆ. ಇರಲಿ ಅದು ಡಬ್ಬೆಗೆ ಹಾಕ್ಬಿಡು. ಸೊ ಇದೊಂದು ಆಟ ತಂದೆ. ಇದು ಸಹ ದೋಸೆ ಎಲ್ಲ ಮಾಡ್ಬೋದು. ಮತ್ತು ಬೇರೆ ಪಾನಿಪುರಿದು ತಂದೆ. ಪುರಿದು ಅರ್ಧ ಇದಾಗಿದೆ, ಹುಡಿಯಾಗಿದೆ, ತೊಟ್ಟೆಯಲ್ಲಿಟ್ಟೆ ಹುಡಿಯಾಗಿದೆ ಅನ್ನೋ. ಮತ್ತು ಇನ್ನೊಂದು ಚಿಕ್ಕಿದು ಪ್ಯಾಕೆಟ್ ಪೀನಟ್ ಬಟರ್ ಚಿಕ್ಕಿ. ಮತ್ತು ಇನ್ನೊಂದು ಬ್ಲ್ಯಾಕ್ ಚೆನ್ನದು 2 ತಂದೆ ನಾನು, 2 ಪ್ಯಾಕೆಟ್. ಇದರಲ್ಲಿ ದೋಸೆ ಮಾಡ್ಬೋದು, ಎಂತ ಮಾಡ್ಬೋದು ಅಂತೇಳಿ ಸಹ ಹಾಕಿದ್ದಾರೆ. ದೋಸೆ ಎಲ್ಲ ಹೀಗೆ ಮಾಡ್ಬೋದು ಅಂತೇಳಿ. ಮತ್ತು ಇವಳಿಗೆ ಒಂದು ಬಿಸ್ಕೆಟ್, ಇದು ಎಲ್ಲ ಕಡೆ ಸಿಗ್ತದೆ.
ಅಷ್ಟು ತಂದೆ, ಇಷ್ಟೆಲ್ಲ ಐಟಮ್ಸ್ ತಂದೆ. ಮತ್ತೆ ಇದು ಅದು ಟಿಶ್ಯೂ ಮಾರೆ, ಶಿಂಬುಳ ಒರೆಸಿ ಇಲ್ಲಿ ಕೊಡು. ಇವನೊಬ್ಬಳು. ಸೊ ಇಷ್ಟೆಲ್ಲ ಐಟಮ್ಸ್ ತಂದೆ. ನಾನು ಮೇನ್ ಓದೋದು ಬ್ಯಾಡಿಗೆ ಮೆಣಸು ತರಲಿಕ್ಕೆ. ಬ್ಯಾಡಿಗೆ ಮೆಣಸು ಕಂಪ್ಲೀಟ್ಲಿ ಖಾಲಿಯಾಗಿದೆ. ಒಂದು ಸಹ ಇಲ್ಲ. ನೆಸಲ್ ಹಾಕ್ಲಿಕ್ಕೆ ಸಹ ಒಂದು ಸಹ ಇಲ್ಲ. ಅದರ ಕೊಟ್ಟು ಸಹ ಇಲ್ಲ, ಎಲ್ಲ ಸಿಪಾಯಿ ಖಾಲಿಯಾಗಿದೆ. ಅದಕ್ಕೆ ಅಲ್ಲಿ ಸಿಗ್ತದಂತೇಳಿ ನಾನು ಓದೋದು. ನನ್ನ ಮಂಡ್ಯಲ್ಲಿ ಅದು ಮ್ಯಾಂಗ್ಳೂರಿಯನ್ ಸ್ಟೋರ್ ಅಂತೇಳಿ. ಮತ್ತೆ ನನ್ನ ಗಂಡ ಹೇಳಿದ್ದು ಮ್ಯಾಂಗ್ಳೂರಿಯನ್ ಅಲ್ಲ, ಇದು ಇಂಡಿಯನ್ ಸ್ಟೋರ್. ಸೊ ಇಂಡಿಯನ್ ಐಟಮ್ ಸಿಗ್ತದೆ, ಮ್ಯಾಂಗ್ಳೂರ್ದು ಐಟಮ್ ಸಿಕ್ಕುದಿಲ್ಲ. ಅಲ್ಲಿ ಒಬ್ಬರಿದ್ರು, ಎಲ್ಲಿ ಕಾರವಾರ ಹೊನ್ನಾವರದವರು. ಸೊ ಅವರು ಹೇಳಿದರು ಸಿಕ್ಕುದಿಲ್ಲ ಇಲ್ಲಿ ಅಂತೇಳಿ. ಪ್ರಿನ್ಸ್ ಬೇಕರಿಯಲ್ಲಿ ಸಿಗ್ಬೋದೇನಾ, ಶಾರ್ಜಾ ಇಲ್ಲದೆ ದುಬೈ, ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ಎಲ್ಲರೂ ಸಹ ಪುನಃ ಪ್ಯಾನಿಕ್ ಮೋಡಿಗೆ ಹೋಗಿದ್ದಾರೆ. ಯಾಕೆಂದರೆ ತುಂಬ ದಿನ ಇರಲಿಲ್ಲ, ಸೀಸ್ ಫೈರ್ ಇತ್ತಲ್ಲ, ಅಂದರೆ ಯಾರು ಸಹ ಹೊಡಿಯುವಾಗೆ ಇಲ್ಲ ಅಂತೇಳಿ ಇತ್ತು. ಸೊ ಈಗ ಪುನಃ ಸ್ಟಾರ್ಟ್ ಆಗುವಾಗ ಎಲ್ಲ ಪ್ಯಾನಿಕ್ ಸಿಟುವೇಶನ್. ಯುದ್ಧ ಒಮ್ಮೆ ನಿಂತರೆ ಸಾಕಂತಾಗಿದೆ. ಯಾಕಂದರೆ ಎಂತ ಮಾಡುವಾಗಿಲ್ಲ. ಮತ್ತು ಶಾಲೆ ಸಹ ಬಂದ್ ಮಾಡ್ಬೇಕಂತೇಳಿ ಬಂದಲ್ಲ, ಆನ್ಲೈನ್ ಕ್ಲಾಸಸ್ಗೆ ಪುನಃ ಸ್ವಿಚ್ ಆಗಬೇಕಂತೇಳಿ ನಿನ್ನೆ ನ್ಯೂಸಲ್ಲಿ ಹೇಳಿದರು. ಮತ್ತು ಸ್ಕೂಲಿಂದ ಸಹ ಮೆಸೇಜ್ ಬಂತು, ನಿನ್ನೆ ರಾತ್ರಿ ಬಂತು, ಇವತ್ತಿಂದ ಆನ್ಲೈನ್ ಕ್ಲಾಸಸ್ ಅಂತೇಳಿ. ಅವರ ಟಾರ್ಗೆಟ್ ಎಂತ ಅಂತೇಳಿ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಇವರು ಪ್ರಿಕಾಷನರಿ ಮೆಜರ್ ಆಗಿ ಎಲ್ಲ ಶಾಲೆ, ಯೂನಿವರ್ಸಿಟಿ ಎಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿದ್ದಾರೆ. ಅಂದರೆ ಶಾಲೆಗೆ ಬರುವಾಗೆ ಇಲ್ಲ. ಸೊ ಅದೊಂದು ಒಳ್ಳೆಯ ವಿಚಾರವೇ. ಯಾಕೆಂದರೆ ಮಕ್ಕಳ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ಲ. ನಮಗೆ ಆದರೂ ನಮ್ಮ ಜಾಗ್ರತೆ ಮಾಡಲಿಕ್ಕೆ ಗೊತ್ತುಂಟು, ಆದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಮತ್ತು ಸ್ಕೂಲ್ನವ್ರಿಗೆ ಸಹ ಎಷ್ಟು ಅಂತೇಳಿ ಜಾಗ್ರತೆ ಮಾಡ್ಬೋದು. ಒಮ್ಮೆಲೆ ಎಂತ ಆದರೆ ಎಂತ ಕಷ್ಟ ಆಗ್ತದೆ, ಯಾಕಂದ್ರೆ ತುಂಬ ಮಕ್ಕಳು ಇರ್ತಾರಲ್ಲ. ಸೊ ಅದರಿಂದಾಗಿ ಸೇಫ್ಟಿ ರೀಸನ್ಗೋಸ್ಕರ ಆನ್ಲೈನ್ ಕ್ಲಾಸಸ್ ಅಂತೇಳಿ ಹೇಳಿದ್ದಾರೆ. ಸೊ ಇವತ್ತಿಂದ ಆನ್ಲೈನ್ ಕ್ಲಾಸ್. ಹಿಂಸೆ ಆನ್ಲೈನ್ ಕ್ಲಾಸ್ ಗೊತ್ತಿರ್ಬೋದು ತುಂಬ ಪೇರೆಂಟ್ಸ್ಗೆ, ತುಂಬ ಹಿಂಸೆ. ಬೆಳಿಗ್ಗೆ 8ರಿಂದ 11ವರೆಗೆ ಎಂತ ಮಾಡುವಾಗೆಲ್ಲ ಇವಳ ಬದಿಯಲ್ಲೇ ಕುತ್ಕೊಳ್ಬೇಕು. ಟೀಚರ್ನವ್ರು ಹೇಳ್ತಾರೆ ತಾಯಂದಿರು ಕುತ್ಕೊಳ್ಳೋದು ಬೇಡ ಅಂತೇಳಿ, ಆದರೆ ಮಗು ಸಡನ್ ಲೀವ್ ಮೀಟಿಂಗ್ ಅಂತೇಳಿ ಕೊಟ್ಟರೆ ಮೀಟಿಂಗ್ ಎಂಡ್ ಆಗ್ತದೆ. ಸೊ ತಾಯಂದಿರು ಕುತ್ಕೊಳ್ಳೇಬೇಕು, ಚಿಕ್ಕ ಅಲ್ಲ ಮಗು. ಸೊ ಕುತ್ಕೊಳ್ಳೇಬೇಕು ಎಷ್ಟು ಹೇಳಿದರೆ ಸಹ. ನಾನು ಬಿಡುದಿಲ್ಲ ಕೇರನ್ನು, ಅವಳ ಕ್ಲಾಸ್ ಆಗೋವರೆಗೆ ಅಲ್ಲೇ ಕುತ್ಕೊಳ್ತೇನೆ. ಯಾಕಂದರೆ ನನಗೆ ಸಹ ಗೊತ್ತಿರಬೇಕು ಅವಳು ಎಂತ ಕಲಿತಾಳೆ ಅಂತೇಳಿ. ಸೊ ಅದರಿಂದಾಗಿ ಟೀಚರ್ ಹೇಳಿದರೆ ಸಹ ನಾನು ಕೂತಿರ್ತೇನೆ. ಗಡಿ ಮ್ಯೂಟ್ ಮಾಡ್ಲಿಕ್ಕೆ ಇರ್ತದೆ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಇರ್ತದೆ. ಅಂದ್ರೆ ತುಂಬಾ ಜನ ಮಕ್ಕಳು ಮಾತಾಡಿದ್ರೆ ಕಿರಿಕಿರಿ ಆಗ್ತದೆ ಅಲ್ಲ, ಟೀಚರ್ಗೆ ಕಲಿಸ್ಲಿಕ್ಕೆ ಆಗುದಿಲ್ಲ. ಸೊ ಮ್ಯೂಟ್ ಮಾಡ್ಲಿಕ್ಕೆ ಇರ್ತದೆ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಇರ್ತದೆ. ಅದು ನಾನು ಲ್ಯಾಪ್ಟಾಪ್ ಅಲ್ಲಿ ಯಾರನ್ನು ಕುತ್ಕೊಳಿಸುದು. ಸೊ ಅವಳಿಗೆ ಗೊತ್ತಿರುದಿಲ್ಲ ಅದನ್ನು ಆಚೆ ಈಚೆ ಮಾಡ್ಲಿಕ್ಕೆಲ್ಲ. ಸೊ ಅದರಿಂದಾಗಿ ನಾನು ಕುತ್ಕೊಳ್ಳೋದು ಅವಳೊಟ್ಟಿಗೆ. ಮತ್ತೆ ಗೊತ್ತಿರ್ತದೆ ಪೋಷನ್ ಎಂತ ಕಲಿಸಿದ್ದಾರೆ. ನಾನು ಮತ್ತೆ ಸಂಜೆಗೆ ರಿವಿಷನ್ ಮಾಡ್ಬೋದು. ಸೊ ಅದರಿಂದಾಗಿ ನನಗೆ ಬೆಳಿಗ್ಗೆ ಇನ್ನೂ ಎಂತ ಮಾಡ್ಲಿಕ್ಕಲ್ಲ, ಅವಳೊಟ್ಟಿಗೆ ಕುತ್ಕೊಳ್ಳೇಬೇಕು. ಮತ್ತೆ ಇದು ಸಹ ಕಿರಿಕಿರಿ. ಯಾವಾಗೊಮ್ಮೆ ಊರಿಗೆ ಬರಲಿಲ್ಲ ಅಂತೆಲ್ಲ ಆಗಿದೆ. ಊರಿಗೆ ಈ ಸರ್ತಿ ಲ್ಯಾಂಡ್ ಆದ ಕೂಡಲೇ ಕಣ್ಣಲ್ಲಿ ಬಳ ನೀರು ಬರ್ಬೋದು. ಒಂದು ತುಂಬ ಟೈಮ್ ಆದಾಗೆ ಉಂಟು ಊರಿಗೆ ಬರದೆ. ಆ ಫೀಲಿಂಗ್ ಬರ್ತಾ ಉಂಟು. ಇಲ್ಲಿದ್ದವ್ರಿಗೆಲ್ಲ ಗೊತ್ತಿರ್ಬೋದು. ತುಂಬ ಒಂದು ಬೇರೆ ರೀತಿಯ ಫೀಲಿಂಗ್. ದುಬೈ ಅಂದ ಮೇಲೆ ಸೇಫ್ಟಿ ವೈಸ್ ನಿಮ್ಗೆ ಗೊತ್ತುಂಟಲ್ಲ, ಸೇಫ್ಟಿ ವೈಸ್ ಒಂದು ಸ್ಟೆಪ್ ಅಹೆಡ್ ಇದ್ದಾರೆ. ಆದರೆ ಅವ್ರದ್ದು ಟಾರ್ಗೆಟ್ ಎಂತ ಅಂತೇಳಿ ಗೊತ್ತಿಲ್ಲ ಅಲ್ಲ. ಅದರಿಂದಾಗಿ ತುಂಬ ಇದು ಎಂತ ಕಷ್ಟ ಸಿಟುವೇಶನ್. ಎಲ್ಲರಿಗೆ ಸಹ ಹೆದರಿಕೆ ಆಗದವ್ರಿಗೆ ಸಹ ಹೆದರಿಕೆ ಆಗ್ತದೆ. ಯಾಕಂದರೆ ಮನುಷ್ಯರಲ್ಲ, ಸಹಜ. ಹೆದರಿಕೆ ಆಗೋದಂತೂ ಸಹಜ. ಗೊತ್ತುಂಟು ನಾವು ಸೇಫ್ ಇರ್ತೇವೆ, ಆದರೆ ಸಹ ಒಂದು ಹೆದರಿಕೆ. ನೋಡೋ ಒಮ್ಮೆ ನಿಂತರೆ ಸಾಕು ಅಂತ ಆಗಿದೆ ಅಷ್ಟೇ. ದೇವರ ಹತ್ರ ಬೇಡಬೇಕು ಒಮ್ಮೆ ಇದು ಯುದ್ಧ ಎಲ್ಲ ಒಮ್ಮೆ ನಿಲ್ಲಿ ಅಂತ. ನಿನ್ನೆ ತುಂಬ ಹೆದರಿಕೆ ಆಯಿತು. ಬಟ್ ಬೈ ಗಾಡ್ಸ್ ಗ್ರೇಸ್ ರಾತ್ರಿಗೆ ಎಂತ ಸಹ ಪ್ರಾಬ್ಲಮ್ ಇರಲಿಲ್ಲ. ರಾತ್ರಿಗೆ ಎಂತ ಮೆಸೇಜ್ ಬರಲಿಲ್ಲ. ಖಾಲಿ ಸಂಜೆಗೆ 3 ಮೆಸೇಜ್ ಬ್ಯಾಕ್ ಟು ಬ್ಯಾಕ್ ಬಂದಿತ್ತು. ಇವತ್ತು ಈಗ ಸಂಜೆಯಿಂದ ಒಂದು ಮೆಸೇಜ್ ಬಂತು, ಇದು ಥ್ರೆಟ್ ಉಂಟು ಅಂತೇಳಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಸದ್ಯಕ್ಕೆ ಎಲ್ಲರೂ ಸಹ ಸೇಫ್ ಇದ್ದೇವೆ. ಇನ್ನು ದೇವರ ಹತ್ರ ಪ್ರೇಯರ್ ಮಾಡಬೇಕಷ್ಟೇ ಈ ಸಿಟುವೇಶನ್ ಒಮ್ಮೆ ಪಾಸ್ ಆಗಲಿ ಅಂತೇಳಿ. ಯಾಕಂದರೆ ಖಾಲಿ ಇಲ್ಲಿ ಈ ಕಂಟ್ರಿಗೆ ಪ್ರಾಬ್ಲಮ್ ಅಲ್ಲ, ಎಲ್ಲ ದೇಶಕ್ಕೆ ಪ್ರಾಬ್ಲಮ್ ಆಗ್ತದೆ. ಒಂದಿಲ್ಲದ್ರೆ ಇನ್ನೊಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತದೆ. ಸೊ ಬೇಡ, ಯುದ್ಧವೇ ಬೇಡ. ಆಗ ಎಲ್ಲ ಯಾರ್ದು ಸಹ ಕೆಲಸ ಹೋಗುದಿಲ್ಲ, ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಆಗೋದಿಲ್ಲ, ಎಲ್ಲದಕ್ಕೆ ರೇಟ್ ಏರುವುದಿಲ್ಲ. ಸೊ ತುಂಬ ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಯುದ್ಧ ನಿಂತರೆ. ನಾವು ಅಟ್ಲೀಸ್ಟ್ ಎಲ್ಲರೂ ಸಹ ಒಟ್ಟಿಗೆ ಇದ್ದೇವೆ. ಆದರೆ ಇಮ್ಯಾಜಿನ್ ಮಾಡಿ, ಫ್ಯಾಮ್ಲಿಯಿಂದ ದೂರ ಇರುವವರು, ತಂದೆ ತಾಯಿಯಿಂದ ದೂರ ಇರುವವರು, ಖಾಲಿ ಮಕ್ಕಳಿಲ್ಲಿ ಇರ್ತಾರೆ, ಕೆಲವ್ರದ್ದು ಖಾಲಿ ಗಂಡೆಯಲ್ಲಿ ಇರ್ತಾರೆ, ಬೇರೆ ಎಲ್ಲರೂ ಸಹ ಊರಲ್ಲಿ ಇರ್ತಾರೆ. ಸೊ ಅವರಿಗೆಲ್ಲ ಇನ್ನೂ ಸಹ ಜಾಸ್ತಿ ಟೆನ್ಷನ್ ಆಗ್ತದೆ. ಆದರೆ ಹೆದರಬೇಡಿ, ಬೈ ಗಾಡ್ಸ್ ಗ್ರೇಸ್ ಈ ಸಿಟುವೇಶನಿಂದ ಹೊರಗೆ ಬರ್ತೇವೆ. ಎಲ್ಲರೂ ಸಹ ಪ್ರೇಯರ್ ಮಾಡುವ ಅಷ್ಟೇ. ನಮ್ಮಿಂದ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಪ್ರೇಯರ್ ಮಾಡುವ, ಆದಷ್ಟು ಬೇಗ ಇದೆಲ್ಲ ನಿಲ್ಲಿ ಅಂತೇಳಿ ಪ್ರೇಯರ್ ಮಾಡುವ. ಮತ್ತು ಸೇಫ್ಟಿ ವೈಸ್ ಒಂದು ಸ್ಟೆಪ್ ಹೆಡೆ ಇದ್ದಾರೆ. ಸೊ ಊರಲ್ಲಿರೋರೆಲ್ಲ ಪ್ಯಾನಿಕ್ ಆಗೋದು ಬೇಡ. ಸದ್ಯಕ್ಕೆ ನಾವೆಲ್ಲ ಸಹ ಸೇಫ್ ಇದ್ದೇವೆ, ಯಾರು ಸಹ ಟೆನ್ಷನ್ ಮಾಡೋದು ಬೇಡ. ಓಕೆ, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊರೆಗೆ ಟೇಕ್ ಕೇರ್, ಬಾಯ್ ಬಾಯ್.